ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ ಎರಡೂ ಸಹ. ಅಂದರೆ ನನ್ನ ಮಗನಿಗೆ ವೈರಲ್ ಫೀವರ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು. ಹಾಗಾಗಿ ನಾನು ಯಾವುದೇ ವೀಡಿಯೋನೂ ಮಾಡಿಲ್ಲ. ಆದರೆ ಈ ಜ್ವರದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೆಲವೊಂದು ಪಿಕ್ಚರ್ನ ತಗೊಂಡು ಹಾಕಿ ಹೇಳ್ತಾಯಿದ್ದೀನಿ. ವೈರಲ್ ಫೀವರ್ ಬಂದರೆ ತುಂಬ ಮೈಕೈ ನೋವು, ಕೆಮ್ಮು, ಗಂಟಲು ನೋವು ಇದೆಲ್ಲ ಇರುತ್ತೆ. ಸುಸ್ತಂತೂ ತುಂಬಾ ಆಗ್ತಿರುತ್ತೆ. ನನ್ನ ಮಗನಿಗೂ ಅದೇ ಥರ ಆಗಿದ್ದು. ಅವನಿಗೆ ವೀಡಿಯೋ ಮಾಡಿ ಆ ಥರ ಎಲ್ಲ ತೋರ್ಸೋಕೆ ಅವ್ನಿಗೆ ಇಷ್ಟ ಆಗಲ್ಲ ನನ್ನ ಫೇಸ್ನ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಾದರೂ ಜ್ವರ ಬಂದರೆ ಫಸ್ಟು ಮನೆಯಲ್ಲೇ ಮದ್ದನ್ನು ಮಾಡ್ಬೋದು. ಅಂದರೆ ಬಿಸಿ ನೀರಿಗೆ ತುಳಸಿಯನ್ನು ಹಾಕಿ ಕೆಲವು ಲವಂಗ ಅಥವಾ ಮೆಣಸನ್ನು ಹಾಕಿ ಕುದಿಸಿ ಆ ನೀರನ್ನು ಜ್ವರ ಬಂದವ್ರಿಗೆ ಕುಡಿಸಿದ್ರೆ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ, ವೈರಲ್ ಫೀವರ್ ಆಗಿದ್ದರೆ. ಹಾಗಾಗಿ ಅದನ್ನು ಮಾಡಬೇಕಾಗುತ್ತೆ. ಅದಕ್ಕೂ ವಾಸಿ ಆಗಲಿಲ್ಲ ಅಂದರೆ ತಕ್ಷಣವೇ ನಾವು ಹಾಸ್ಪಿಟಲಿಗೆ ಬರಬೇಕಾಗುತ್ತೆ. ನನ್ನ ಮಗನೂ ಸಹ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಅಂದರೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಬ್ಲಡ್ ಚೆಕಪ್ಪಲ್ಲಿ ಇದು ವೈಟ್ ಪ್ಲೇಟ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು. ಅಂದರೆ ಜ್ವರ ಬಂದಾಗ ಅದು ಮಾಮೂಲಿ ಆಟೋಮೆಟಿಕ್ಕು ಕಡಿಮೆ ಆಗುತ್ತಂತೆ. ನನಗೆ ಭಯ ಆಗಿತ್ತು. ಹಾಗೆ ಡೆಂಗ್ಯೂ ಚೆಕ್ ಮಾಡಿದ್ರು, ಅದು ಸಹ ಏನೂ ಪ್ರಾಬ್ಲಮ್ ಇಲ್ಲ, ನೆಗೆಟಿವ್ ಬಂತು. ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಜ್ವರ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಅದೆಲ್ಲ ರಕ್ತ ಕಣಗಳೆಲ್ಲ ಮಾಮೂಲಿ ಕೌಂಟ್ಸು ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟು ಜ್ವರ ಸ್ವಲ್ಪ ಕಡಿಮೆ ಆದಮೇಲೆ ಮತ್ತೆ ಚೆಕ್ ಮಾಡಿಸ್ತೀವಿ, ಮಾಮೂಲಿ ನಾರ್ಮಲ್ ಇತ್ತು. ಹಾಗೆ ಅವನಿಗೆ ಬ್ಲಡ್ ಚೆಕಪ್ ಮಾಡಿ ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಟು ಒಂದು 2 ದಿನ ಅಡ್ಮಿಟ್ ಮಾಡ್ಕೊಂಡಿದ್ರು. ಚೆನ್ನಾಗಿದ್ದೀನಿ. ದಯವಿಟ್ಟು ಯಾರಾದರೂ ವೈರಲ್ ಫೀವರ್ ಅಥವಾ ಜ್ವರ ಬಂದರೆ ಹಾಸ್ಪಿಟ್ಲಿಗೆ ತೋರಿಸೋದು ಮುಖ್ಯ, ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.